ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದಂತಹ ಕಡಲೆಕಾಳನ್ನು ಉಪಯೋಗಿಸಿ ಯಾವ ರೀತಿ ಬೆಂಡೆಕಾಯಿ ಸಾಂಬಾರನ್ನು ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬೆಂಡೆಕಾಯಿ ಮತ್ತು ಮೊಳಕೆ ಕಾಳು ತುಂಬ ಹೆಲ್ತಿಗೆ ಒಳ್ಳೆಯದು. ಖಂಡಿತ ಈ ವಿಡಿಯೋನ ನೋಡಿದ ಮೇಲೆ ಈ ರೆಸಿಪಿನ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ. ತುಂಬ ಸಿಂಪಲ್ಲಾಗಿ ಈ ರೆಸಿಪಿನ ನಾವು ಮಾಡ್ಕೋಬಹುದು. ಬನ್ನಿ ಆಗಿದ್ದರೆ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನೋಡಿ, ನಾನೊಂದು ಅರ್ಧ KGಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿ ನೀವು ಯಾವತ್ತೇ ತೊಗೋಬೇಕಾದ್ರೂ ಈ ರೀತಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ. ಎಳೆ ಬೆಂಡೆಕಾಯಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಜಸ್ಟ್ ನಾವು ಹಿಂಗೆ ಬೆರಳಲ್ಲಿ ಅದರ ತುದಿನ ಮುಟ್ಟಿದ ತಕ್ಷಣ ಈ ರೀತಿ ಕಟ್ಟಾಗುತ್ತೆ. ಯಾವುದೇ ರೀತಿ ನಾರಿನ ಅಂಶ ಇರಬಾರ್ದು. ಈ ರೀತಿ ಇರೋ ಬೆಂಡೆಕಾಯಿನ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಸಾಂಬಾರಿಗೆ ಆ ರೀತಿ ಕಟ್ ಮಾಡ್ಕೊಳ್ಳಿ. ಸಾಂಬಾರಿಗೆ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಬೆಂಡೆಕಾಯಿ ರೆಸಿಪೀಸನ್ನು ಕೆಲವೊಂದು ಶೇರ್ ಮಾಡಿದ್ದೀನಿ. ಖಂಡಿತ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ರೀತಿ ಬೆಂಡೆಕಾಯಿನ ನಿಮಗೆ ಯಾವ ಶೇಪಲ್ಲಿ ಬೇಕೋ ಕಟ್ ಮಾಡಿಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಬೆಂಡೆಕಾಯಿನ ಫ್ರೈ ಮಾಡೋದಕ್ಕೆ ಸ್ವಲ್ಪ ನಾನ್ ಸ್ಟಿಕ್ ತವ ಯಾವುದಾದ್ರೂ ಇದ್ದರೆ ಯೂಸ್ ಮಾಡಿ. ಅದರಲ್ಲಿ ಬರುವಂತಹ ಆ ಜೆಲ್ ಬರುತ್ತಲ್ಲ, ಆ ಬಂಕ್ ಅಂಶ ಅದು ಜಾಸ್ತಿ ಬರೋದಿಲ್ಲ. ನಾನ್ ಸ್ಟಿಕ್ಕಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಬೇಗ ಆ ಸ್ಟಿಕ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ಇವಾಗ ಸಾಂಬಾರಿಗೆ ನಾನು ಮೊಳಕೆ ಕಟ್ಟಿದಂತಹ ಕಡಲೆನ ತೊಗೊಂಡಿದ್ದೀನಿ. ನೀವು ಇದನ್ನೇ ತೊಗೋಬೇಕು ಅಂತಿಲ್ಲ. ಇದಕ್ಕೆ ಜೊತೆಗೆ ಬರೀ ನಾರ್ಮಲ್ ಕಡಲೆ ಆದರೂ ಯೂಸ್ ಮಾಡಬಹುದು. ಇಲ್ಲ, ನಾನು ಮೊಳಕೆ ಕಟ್ಟಿರೋ ಕಡಲೆ ಇರೋದರಿಂದ ಅದನ್ನೇ ಸೇರಿಸಿ ಬೆಂಡೆಕಾಯಿ ಮಾಡ್ತಿದ್ದೀನಿ. ನೀವು ಇದು ಇಲ್ಲಾಂದರೆ ಬರೀ ಬೆಂಡೆಕಾಯಲ್ಲೂ ಸಾಂಬಾರು ಮಾಡಬಹುದು. ಇವಾಗ ಅದನ್ನು ಕುದಿಯೋದಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿ ನಂತರ 1-2 ಟೊಮೊಟೊ ಅದರಲ್ಲಿಗೆ ಹಾಕಿದ್ದೀನಿ. ರುಬ್ಕೊಳ್ಳೋದಕ್ಕೆ ಮಸಾಲೆಗೆ 1 ಹಿಡಿಯಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. 1-2 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ, 1 ಇಂಚಷ್ಟು ಚಕ್ಕೆ, 1-2 ಲವಂಗ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದು ಕುದಿಯಷ್ಟಿಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹುರಿದಿಟ್ಕೊಂಡಂತಹ ಗಸಗಸೆ, 1-2 ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀವಿ. 1 ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೀಜ ತಿಕ್ನೆಸ್ಗೆ ತೊಗೊಳ್ತಾ ಇದ್ದೀವಿ. ಇದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಕಡಲೆಬೀಜ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾವು ಬೇಯಿಸಿಟ್ಕೊಂಡಂತಹ ಟೊಮೊಟೊನೂ ತೊಗೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಟೊಮೊಟೊ ಬೇಯಿಸ್ಕೊಂಡಿಲ್ಲ ಅಂದರೆ ನೀವು ಫ್ರೈನೂ ಮಾಡ್ಕೋಬಹುದು. ಈರುಳ್ಳಿ ಟೊಮೊಟೊ ಎರಡೂ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಂಡಿದ್ವಿ. ನೋಡಿ, ಮಸಾಲೆ ಪೇಸ್ಟ್ ರೆಡಿ ಆದ ನಂತರ ನಾವು ಹುರಿದಿಟ್ಕೊಂಡಂತಹ ಬೆಂಡೆಕಾಯಿನ ಪಾತ್ರೆಗೆ ಸೇರಿಸಿ ಅದ್ರ ಜೊತೆನೇ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನೂ ಸೇರಿಸಿ ಅದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದೆಲ್ಲ ಕರೆಕ್ಟಾಗಿ ಕಲಸಿಟ್ಕೊಂಡ ನಂತರ ಇದನ್ನು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಆ ಮಸಾಲೆ ಹಸಿ ವಾಸನೆ ಹೋಗಿ ಕುದಿಯೋದ ನಂತರ ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, 1 ಚಿಟಿಕೆಯಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಇಂಗುವ, ಇದು ಆಪ್ಷನಲ್ ಆಗಿರುತ್ತೆ. ಜೀರಿಗೆ ಮತ್ತು ಇಂಗುವ ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು. ನಾವು ಆವಾಗಲೇ ಹಾಕಿದಂಥ ಈರುಳ್ಳಿಯಲ್ಲೇ ಉಳಿಸ್ಕೊಂಡಂಥ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಕರಿಬೇವನ್ನು ಹಾಕಿ ಸಾಂಬಾರಿಗೆ ಒಗ್ಗರಣೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ರುಬ್ಬಬೇಕಾದ್ರೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸಿ ರುಬ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟೊಂದು ಸಿಂಪಲ್ಲಾಗಿ ಬೆಂಡೆಕಾಯಿ ಸಾಂಬಾರು, ತುಂಬ ಟೈಮ್ ತಗೊಳ್ಳಲ್ಲ, ತುಂಬ ಬೇಗ ಬೇಯುತ್ತೆ. ಬೆಂಡೆಕಾಯಿ ಎಲ್ಲ ಬೇಗನೂ ಆಗುತ್ತೆ. ಈ ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಚಪಾತಿಗೂ ಮಾಡ್ಕೋಬಹುದು. ತುಂಬ ಹೆಲ್ತಿ ಸಾಂಬಾರು ಅಂತಲೇ ಹೇಳ್ಬಹುದು. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡೋದನ್ನು ಮಿಸ್ ಮಾಡಬೇಡಿ. ಯಾವುದೇ ರೆಸಿಪಿನ ನೀವು ನೋಡಿದ ಮೇಲೆ ಟ್ರೈ ಮಾಡಿ ಟೇಸ್ಟ್ ನೋಡಿದ್ರೇ ಅದ್ರ ರುಚಿ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.